ವೆಲ್ಕಮ್ ಬ್ಯಾಕ್ ಗೈಸ್. ಐ ಆಮ್ ಶಿವಮೂರ್ತಿ ಫ್ರಮ್ ಸ್ಟೂಡೆಂಟ್ ಆಫ್ ಇಂಟರ್ಫೇಸ್ ಕಾಲೇಜ್ ದಾವಣಗೆರೆ. ಇವತ್ತು ನಾವು ಯಾವ ಟಾಪಿಕ್ ಮೇಲೆ ಹೋಗೋಣ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ನ ನೋಡೋಣ. ಸಿ ಪ್ರೋಗ್ರಾಮಿಂಗ್ನಲ್ಲಿ ಇಲ್ಲಿ ನೋಡ್ಬೋದು ಟಾಪಿಕ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಯಾವ್ಯಾವ ಇದಾವೆ ಅಂದರೆ ಮೂರು ಇದ್ದಾವೆ. ಇಫ್ ಸ್ಟೇಟ್ಮೆಂಟು, ಎಲ್ಸ್ ಸ್ಟೇಟ್ಮೆಂಟು, ಇಫ್ ಎಲ್ಸ್ ಇಫ್ ಲ್ಯಾಡರ್ ಅನ್ನೋ ಮೂರು ಇದ್ದಾವೆ. ನಾವು ಫಸ್ಟು ಇಫ್ ಸ್ಟೇಟ್ಮೆಂಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಅಂದರೆ ಫಸ್ಟ್ ಅದಕ್ಕೂ ಮುಂಚೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇನ್ ಸಿ ಆರ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ದ ಅಲೋ ಪ್ರೋಗ್ರಾಮ್ ಟು ಎಕ್ಸಿಕ್ಯೂಟ್ ಡಿಫ್ರೆಂಟ್ ಬ್ಲಾಕ್ಸ್ ಆಫ್ ಕೋಡ್ ಬೇಸ್ಡ್ ಆನ್ ವೆದರ್ ಸರ್ಟನ್ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್. ಅಂತಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದರೆ ನಾವು ಕಂಡೀಷನ್ ಹಾಕ್ತೀವಿ ಸ್ಟೇಟ್ಮೆಂಟ್ಗಳಿಗೆ. ಟ್ರೂ ಇರ್ಬೋದು, ಫಾಲ್ಸ್ ಇರ್ಬೋದು ಅಂತ. ಯಾವ ಕಂಡೀಷನ್ನು ಟ್ರೂ ಇರುತ್ತೋ ಅಲ್ಲಿ ತನೂ ಕಂಡೀಷನ್ನು ಚೆಕ್ ಮಾಡಿ ಟ್ರೂ ಆಗೋತನ ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ. ಅದಕ್ಕೆ ಏನಂತಂತೆ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇನ್ ಸಿ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ದಿ ಕಂಡೀಷನ್ ಎವಲ್ಯೂಷನ್ ಆರ್ ಎ ಕಂಡೀಷನ್ ಚೆಕಿಂಗ್. ಅಂದರೆ ಕಂಡೀಷನ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂತಂದರೆ ಎವಲ್ಯೂಷನ್ ಆಗಿ ಕಂಡೀಷನ್ ಚೆಕಿಂಗ್ ಆಗುತ್ತೆ. ಅಂದರೆ ಒನ್ ಬೈ ಒನ್ ಚೆಕ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದು ಕಂಡೀಷನ್ ಟ್ರೂ ಇರುತ್ತೋ ಆಗ ಟ್ರೂ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಡಿಸೈಡ್ಸ್ ವಿಚ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ನೀಡ್ಸ್ ಟು ಎಕ್ಸಿಕ್ಯೂಟ್. ಅಂದರೆ ಕಂಡೀಷನ್ ಯಾವ ಕಂಡೀಷನ್ನು ಡಿಸೈಡ್ ಮಾಡುತ್ತೆ ಅಂತಂದರೆ ಟ್ರೂ ಕಂಡೀಷನ್ ಓನ್ಲಿ ಡಿಸೈಡ್ ಟು ವಿಚ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ನೀಡ್ಸ್ ಟು ಎಕ್ಸಿಕ್ಯೂಟ್. ಅಂದರೆ ಟ್ರೂ ಪಾರ್ಟ್ ಮಾತ್ರ ಎಕ್ಸಿಕ್ಯೂಟ್ ಆಗೋದಕ್ಕೆ ಕಂಡೀಷನಲ್ ಸ್ಟೇಟ್ಮೆಂಟು ಇರುತ್ತೆ. ಓಕೆನಾ. ಕಂಡೀಷನಲ್ ಮೇ ಬಿ ರಿಸಲ್ಟ್ಸ್ ಇನ್ ಝೀರೋ ಅಂದರೆ ಫಾಲ್ಸ್ ಕೂಡ ಆಗಿರ್ಬೋದು, ಆರ್ ನಾನ್ ಝೀರೋ ಅಂದರೆ ಟ್ರೂ ಕೂಡ ಆಗಿರ್ಬೋದು. ಕಂಡೀಷನಲ್ನ ಯಾವ ರೀತಿ ಹೇಳ್ತೀವಿ ಅಂದರೆ ಟ್ರೂ ಅಂದರೆ 1 ಅಂತ ಹೇಳ್ತೀವಿ, ಫಾಲ್ಸ್ ಅಂದರೆ 0 ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು. ಅಂದರೆ ನಾನ್ ಝೀರೋ ಅಂತಂತಂದ್ರು 1, ನಾನ್ ಝೀರೋ ಅಂದರೆ 0 ಬಿಟ್ಟು ಇನ್ಯಾವುದೇ ನಂಬರ್ ಇರ್ಬೋದು. ಓಕೆನಾ. ನಾವು ಫಸ್ಟ್ ನೋಡೋಣ ಇಫ್ ಸ್ಟೇಟ್ಮೆಂಟು. ಇಲ್ಲಿ ಕೊಟ್ಟಿವಿ ಟೈಪ್ಸ್ ಆಫ್ ಕಂಡೀಷನಲ್ ಸ್ಟೇಟ್ಮೆಂಟು. ಇಫ್ ಎಲ್ಸ್ ಇಫ್ ಲ್ಯಾಡರ್. ಫಸ್ಟ್ ನಾವು ಇಫ್ ಸ್ಟೇಟ್ಮೆಂಟ್ನ ನೋಡೋಣ. ಆ್ಯನ್ ಇಫ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ ಆ್ಯನ್ ಬೂಲಿಯನ್ ಎಕ್ಸ್ಪ್ರೆಷನ್ ಫಾಲೋಡ್ ಬೈ ಒನ್ ಆರ್ ಮೋರ್ ಸ್ಟೇಟ್ಮೆಂಟ್ಸ್. ಅಂತಂತಂದರೆ ಇಫ್ ಸ್ಟೇಟ್ಮೆಂಟ್ಸ್ ಅಂದರೆ 2 ಸ್ಟೇಟ್ಮೆಂಟ್ಸ್ ಇರ್ತವೆ. ದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಈಸ್ ಯೂಸ್ ಟು ಓನ್ಲಿ ವೆನ್ ದ ಕಂಡೀಷನ್ ಈಸ್ ಟ್ರೂ. ಅಂದರೆ ಇಫ್ ಸ್ಟೇಟ್ಮೆಂಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಒಂದೇ ಕಂಡೀಷನ್ ಕೊಡ್ತೀವಿ, ಆ ಕಂಡೀಷನ್ ಟ್ರೂ ಇದ್ದರೆ ಮಾತ್ರ ಇಫ್ ಕಂಡೀಷನ್ ಕೊಡ್ತೀವಿ. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅದರ್ ಐಡಿಯಾ ಅಬೌಟ್ ದ ಫಾಲ್ಸ್ ಬ್ಲಾಕ್. ಅಂದರೆ ನಾವು ಕೊಡೋದೇ ಒಂದಾದರೆ ಇನ್ನೆರಡನೇ ಇದಕ್ಕೆ ಕೊಟ್ಟರೆ ಕಂಡೀಷನ್ನ ಅದು ಫಾಲ್ಸ್ ಆಗಿರಲೇಬೇಕು. ಅಂದರೆ ಟ್ರೂ ಇದ್ದರೆ ಮಾತ್ರ ಪ್ರಿಂಟ್ ಆಗುತ್ತೆ, ಇಲ್ಲಾಂದರೆ ಏನು ಎಕ್ಸಿಕ್ಯೂಷನ್ನೇ ಮಾಡಲ್ಲ ಫಸ್ಟು. ಓಕೆನಾ. ನೆಕ್ಸ್ಟು ಇಫ್ ದ ಕಂಡೀಷನ್ ಈಸ್ ಟ್ರೂ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದರೆ ಕಂಡೀಷನ್ ಏನಾದರೂ ಟ್ರೂ ಇದ್ದರೆ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ಇಟ್ ಕಮ್ಸ್ ಔಟ್ ಆಫ್ ದಿ ಪ್ರೋಗ್ರಾಮ್. ಕಂಡೀಷನ್ ಏನಾದರೂ ತಪ್ಪಾಗಿದ್ದರೆ, ಫಾಲ್ಸ್ ಆಗಿದ್ದರೆ ಪ್ರೋಗ್ರಾಮಿಂದ ಆಚೆಗೆ ಬಂದುಬಿಡುತ್ತೆ ಅದು. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಸಿಂಟ್ಯಾಕ್ಸ್ನ. ಇಫ್ ಅಂದರೆ ಬೂಲಿಯನ್ ಎಕ್ಸ್ಪ್ರೆಷನ್, ಇಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀವಿ. ಇಲ್ಲಿ ಸ್ಟೇಟ್ಮೆಂಟು ಒಳಗಡೆ ಎಕ್ಸಿಕ್ಯೂಟ್ ಇಫ್ ದ ಬೂಲಿಯನ್ ಎಕ್ಸ್ಪ್ರೆಷನ್ ಈಸ್ ಟ್ರೂ ಇದ್ದರೆ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ, ಇಲ್ಲಾಂದರೆ ಎಕ್ಸಿಕ್ಯೂಷನ್ ಆಗೋದಿಲ್ಲ. ನಾವಿಲ್ಲಿ ಪ್ರೋಗ್ರಾಮ್ ನೋಡೋಣ. ಒಂದು ಪ್ರೋಗ್ರಾಮ್ ನೋಡಿದರೆ ಗೊತ್ತಾಗುತ್ತೆ. ಇಫ್ ಕಂಡೀಷನ್ ಅಂದರೆ ಏನಂತ ನಾವು ಸಿಂಪಲ್ ಅರ್ಥ ಮಾಡ್ಕೊತಾ ಬರ್ರಿ. ಏನಂತಂದರೆ ಇಲ್ಲಿ ನೋಡೋಣ. ಸಿಂಪಲ್ ಪ್ರೋಗ್ರಾಮ್ ಬರ್ಕೊಂತ ಹೋಗೋಣ. ಅಂದರೆ 2 ವೇರಿಯೇಬಲ್ ತಗೋಣ, ಅವೆರಡನ್ನೇ ಕಂಪೇರ್ ಮಾಡ್ಕೊಂತ ಇಫ್ ಸ್ಟೇಟ್ಮೆಂಟಿಗೆ ಹಾಕೋಣ. ಇಫ್ ಎ ಲೆಸ್ ದ್ಯಾನ್ ಬಿ ಇದ್ದರೆ ಮಾತ್ರ ಟ್ರೂ ಆರ್ 1 ಅಂತ ಪ್ರಿಂಟ್ ಮಾಡು ಅಂತ ಹೇಳೋಣ. ಓಕೆನಾ. ನೋಡ್ರಿ, ಅಂದರೆ ಎ ವ್ಯಾಲ್ಯೂಗೂ ಬಿ ಅಂತ ಕಡಿಮೆ ಇದೆ ಅಂತ ಹೇಳೀನಿ, ಅಂದರೆ ಟ್ರೂ ಅಂತ ಪ್ರಿಂಟ್ ಆಗಿದೆ. ಈಗ ಇದನ್ನು ಆಪೋಸಿಟ್ ಮಾಡಿ ಎ ಗ್ರೇಟರ್ ದೆನ್ ಬಿ ಕೊಡೋಣ. ಇವಾಗ ನೋಡ್ರಿ ಎಕ್ಸಿಕ್ಯೂಷನ್ನೇ ಆಗಲ್ಲ. ಅಂದರೆ ಪ್ರೋಗ್ರಾಮಿಂದನೇ ಹೊರಗಡೆ ಬಂದ್ಬಿಡುತ್ತೆ. ಅಂದರೆ ಏನು ಇಫ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ತು ಅಂದರೆ ಎಲ್ಸ್ ಬ್ಲಾಕು ಇಲ್ಲಿ ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಅಂದರೆ ಇಫ್ ಬ್ಲಾಕ್ ಅಂದರೆ ಓನ್ಲಿ ಟ್ರೂ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದರೆ ಟ್ರೂ ಇರೋ ಬ್ಲಾಕ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಬ್ಲಾಕು ಇಲ್ಲಿ ಇರೋದಿಲ್ಲ. ಹಾಗಾಗಿ ಟ್ರೂ ಬ್ಲಾಕ್ಸ್ ಇದ್ದರೆ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಾಂದರೆ ಪ್ರೋಗ್ರಾಮಿಂದ ಈಚೆಗೆ ಬಂದುಬಿಡುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ ಸೆಕೆಂಡ್ ಒನ್ನು ಇಫ್ ಎಲ್ಸ್ ಸ್ಟೇಟ್ಮೆಂಟು. ಇದ್ರ ಬಗ್ಗೆ ತಿಳ್ಕೊಳೋದಾದರೆ
if statement provide the option to handle both true and false results of boolean expression. ಅಂದರೆ if ಸ್ಟೇಟ್ಮೆಂಟು ಟ್ರೂ ಅನ್ನೋ ಬ್ಲಾಕ್ನು ಕಂಟೈನ್ ಮಾಡುತ್ತೆ ಮತ್ತು ಫಾಲ್ಸ್ ಅನ್ನೋ ಬ್ಲಾಕ್ನು ಕೂಡ ಕಂಟೈನ್ ಮಾಡುತ್ತೆ. ಓಕೆನಾ? ಅಂದರೆ ಸೆಕೆಂಡ್ ಪಾಯಿಂಟು ಕೂಡ ಅದನ್ನೇ ಹೇಳ್ತಿದ್ದೀನಿ. ದಿಸ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಕಂಟೈನ್ಸ್ ಟೂ ಬ್ಲಾಕ್, ಅಂದರೆ ಟ್ರೂ ಬ್ಲಾಕು ಮತ್ತು ಫಾಲ್ಸ್ ಬ್ಲಾಕು. ಓಕೆನಾ? ಇಯರ್ ಇಫ್ ಕಂಡೀಷನ್ ಈಸ್ ಟ್ರೂ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ ಏನಾದರೂ ಟ್ರೂ ಇದ್ದರೆ ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ಇಫ್ ದ ಕಂಡೀಷನ್ ಈಸ್ ಫಾಲ್ಸ್, ಅಂದರೆ ಕಂಡೀಷನ್ ಏನಾದರೂ ಫಾಲ್ಸ್ ಆಗಿದ್ರೆ ಫಾಲ್ಸ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟ್, ಅಂದರೆ ಫಾಲ್ಸ್ ಬ್ಲಾಕು ಕೂಡ ಎಕ್ಸಿಕ್ಯೂಟ್ ಆಗುತ್ತೆ ತಪ್ಪಿದ್ರೆ. ಇಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು. ಇಫ್ ಇಲ್ಲಿ ಅಂದರೆ ಎಕ್ಸ್ಪ್ರೆಷನ್ನು ಇಫ್ ಕಂಡೀಷನ್ ಇರೋದು, ಎಲ್ಸ್ ಬ್ಲಾಕ್ ಎಕ್ಸ್ಪ್ರೆಷನ್ನು ಏನಾದರೂ ಟ್ರೂ ಇದೆ ಪ್ರಿಂಟ್ ಆಗುತ್ತೆ. ಓಕೆನಾ? ಇದ್ರ ಮೇಲೆ ಒಂದು ಸಣ್ಣ ಪ್ರೋಗ್ರಾಮ್ ಮಾಡೋಣ. ಇದನ್ನೇ ನೋಡಿದ್ರಾತು. ಇದೇನೈತೆ ಎ ಗ್ರೇಟರ್ ದನ್ ಬಿ, ಇದಕ್ಕೆ ಎಲ್ಸ್ ಬ್ಲಾಕ್ ಹಾಕಿದರೆ ಓಕೆನಾ? ಈ ಪ್ರೋಗ್ರಾಮ್ ರನ್ ಮಾಡಿ ನೋಡಿದರೆ ಇಲ್ಲಿ ನೋಡ್ಬೋದು ಫಾಲ್ಸ್ ಆರ್ ಝೀರೋ ಅಂತ ಬಂದಿದೆ. ಅಂದರೆ ಎರಡು ಒಂದೇ ಕೂಡ, ನಾನು ಇಲ್ಲಿ ಗೊತ್ತಾಗಲಿ ಅಂತ ಕೊಡ್ತಾ ಇದ್ದೀನಿ. ಓಕೆನಾ? ಅಂದರೆ ಎ ಗ್ರೇಟರ್ ದೆನ್ ಬಿ ಅಂದರೆ ಇದು ರಾಂಗ್. ಇದು ಅಂದರೆ ಇಫ್ ಸ್ಟೇಟ್ಮೆಂಟ್ನ ಚೆಕ್ ಮಾಡಿ ಅದು ತಪ್ಪಾಗಿದ್ದರೂ ಕೂಡ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿದೆ. ಅಂದರೆ ಇದು ಇಫ್ ಎಲ್ಸ್ ಸ್ಟೇಟ್ಮೆಂಟು. ಯಾವ ರೀತಿ ಅಂತಂದರೆ ಇಲ್ಲಿ ನಾನು ಯಾವ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ. ಅಂದರೆ ಇಫ್ ಸ್ಟೇಟ್ಮೆಂಟ್ ಅಂದರೆ ಓನ್ಲಿ ಟ್ರೂ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇಲ್ಲಿ ಎಲ್ಸ್ ಬ್ಲಾಕ್ ಇದೆ ಅಂತಂದರೆ ಎಸ್ ಬ್ಲಾಕು ಎಕ್ಸಿಕ್ಯೂಟ್ ಆಗಿದೆ, ಅಂದರೆ ಟೂ ಬ್ಲಾಕ್ಸ್ ಎಕ್ಸಿಕ್ಯೂಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಫೈನಲ್ ಯಾವುದಿದೆ ಅಂತಂದರೆ ಇಫ್ ಎಲ್ಸ್ ಇಫ್ ಲ್ಯಾಡರ್. ವೆನ್ ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್ ವಿ ಯೂಸ್ ಅನದರ್ ಫಾರ್ಮ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಕಾಲ್ಡ್ ಆಸ್ ಇಫ್ ಎಲ್ಸ್ ಲ್ಯಾಡರ್. ಅಂದರೆ ಒಂದು 3-4 ಸತಿ ಸ್ಟೇಟ್ಮೆಂಟ್ನ ಚೆಕ್ ಮಾಡುತ್ತೆ. ಆ 3-4 ಸತಿ ಚೆಕ್ ಮಾಡಿದ್ರು ಏನಾದರೂ ಆ 3-4 ಸತಿ ಇದರಲ್ಲೂ ಟ್ರೂ ಇದ್ದರೆ ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂತಂತಂದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು ಎವಲ್ಯೂಷನ್ ಆಫ್ ಕಂಡೀಷನ್ ಸ್ಟಾರ್ಟ್ಸ್ ಸೀಕ್ವೆನ್ಷಿಯಲಿ, ಅಂದರೆ ಸೀಕ್ವೆನ್ಷಿಯಲ್ ಮ್ಯಾನರ್ ಆಗಿ ಚೆಕ್ ಮಾಡ್ತಾ ಹೋಗುತ್ತೆ ಕಂಡೀಷನ್ನ. ಒನ್ ಬೈ ಒನ್ ಆಗಿ ಕಂಡೀಷನ್ನ ಚೆಕ್ ಮಾಡ್ತಾ ಹೋಗುತ್ತೆ. ಇಫ್ ದ ಕಂಡೀಷನ್ ಈಸ್ ಟ್ರೂ then the associated block will be if statement is executed and rest of the condition is skipped. ಇಫ್ ಸ್ಟೇಟ್ಮೆಂಟ್ ಆಗಿ ಏನಾದರೂ ಟ್ರೂ ಇತ್ತು ಅಂತಂದರೆ ಟ್ರೂ ಬ್ಲಾಕು ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತು ಕೆಳಗಡೆ ಇರೋ ಸ್ಟೇಟ್ಮೆಂಟ್ಗಳೆಲ್ಲ ಸ್ಕಿಪ್ ಆಗ್ತವೆ. ಅಂದರೆ ಅಲ್ಲಿಂದ ಪ್ರೋಗ್ರಾಮಿಂದ ಹೊರಗಡೆ ಬರುತ್ತೆ. ಓಕೆನಾ? ಇಟ್ ರಿಪೀಟ್ಸ್ ಅಂಟಿಲ್ ದ ಕಂಡೀಷನ್ ಈಸ್ ಫೌಂಡ್ ಟ್ರೂ. ಅಂದರೆ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಹೋಗುತ್ತೆ, ಸೀಕ್ವೆನ್ಷಿಯಲ್ ಮ್ಯಾನರ್ ಆಗಿ ಚೆಕ್ ಮಾಡ್ತಾ ಹೋಗುತ್ತೆ. ಒನ್ ಬೈ ಒನ್ ಕಂಡೀಷನ್ನ ಚೆಕ್ ಮಾಡ್ತಾ ಹೋಗುತ್ತೆ. ಟ್ರೂ ಆಗೋ ಮಟ್ಟನೂ ಕೂಡ ಚೆಕ್ ಮಾಡ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು ಸಿಂಟ್ಯಾಕ್ಸು ಇಫ್ ಕಂಡೀಷನ್ನು ಮತ್ತು ಬ್ಲಾಕ್ ಒನ್ನು, ಅಂದರೆ ಇದರೊಳಗಿರೋ ಪ್ರೋಗ್ರಾಮು ಇಫ್ ಎಲ್ಸು ಎಲ್ಸ್ ಇಫ್, ಅಂದರೆ ಎಲ್ಸ್ ಇಫ್ ಕೊನೆಗೆ ಇವ್ಯಾವ ಟ್ರೂ ಇಲ್ಲ ಅಂತ ಡಿಫಾಲ್ಟ್ ಕೇಸ್ ಅಂತಂದರೆ ಇದರ ಡಿಫಾಲ್ಟ್ ಕೇಸು ಕೂಡ ಆ್ಯಡ್ ಆಗಿರುತ್ತೆ. ಎಸ್ ಬ್ಲಾಕು ಎಕ್ಸಿಕ್ಯೂಟ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಸ್ಮಾಲ್ ಪ್ರೋಗ್ರಾಮ್ ಮಾಡ್ಬಿಡೋಣ, ಮುಗಿದು ಹೋಗ್ಬಿಡುತ್ತೆ. ಇದೇ ಪ್ರೋಗ್ರಾಮ್ಗೆ ಇನ್ನೊಂದು ವೇರಿಯೇಬಲ್ ಕೊಟ್ಟು ಅದಕ್ಕೆ 30 ಅಂತ ಇದು ವ್ಯಾಲ್ಯೂ ಕೊಟ್ಟು, ಅಂದರೆ ಗ್ರೇಟೆಸ್ಟ್ ಆಫ್ 3 ನಂಬರಲ್ಲಿ ಇಫ್ ಇಫ್ ಅಲ್ಲ ಇದು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂತ. ಇಲ್ಲಿ ನೋಡ್ಬೋದು ಅಂಡ್ ಎ ಗ್ರೇಟರ್ ದೆನ್ ಸಿ ಕೊಡ್ತೀನಿ. ಪ್ರಿಂಟ್ ಒಳಗೆ ಪರ್ಸೆಂಟೇಜ್ ಡಿ ಗ್ರೇಟರ್ ಅಂತ ಕೊಡ್ತೀನಿ, /. ಓಕೆನಾ? ಮತ್ತು ಎಲ್ಸ್ ಇಫ್ ಒಳಗೆ ಬಿ ಗ್ರೇಟರ್ ದೆನ್ ಸಿ. ಓಕೆನಾ? ಬಿ ಗ್ರೇಟರ್ ದೆನ್ ಸಿ ಇದೆ, ಅಂದರೆ ಬಿ ಗ್ರೇಟರ್ ದೆನ್ ಸಿ ಇತ್ತು ಅಂತಂತಂದರೆ ವ್ಯಾಲ್ಯೂ ಪಾಸ್ ಮಾಡಬೇಕಿತ್ತು. ಎ
ಮಾಡಿ. ನೆಕ್ಸ್ಟು ಎಲ್ಸು ಅಂದರೆ ಇದು ಡಿಫರ್ಡ್ ಕೇಸ್ ಅಂತ ಹೇಳುವುದು. ಡಿಫರ್ಡ್ ಕೇಸ್ ಅಂದರೆ ಯಾವುದು ಅಲ್ಲ ಅಂತಂದರೆ ಕೊನೆದು ಯಾವುದಾದ್ರೂ ಒಂದರಾಗಿರ್ಬೇಕಾ, ಹಾಗಾಗಿ ಸಿ ಕೊಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು 30 ಈಸ್ ಗ್ರೇಟರ್ ಅಂತ ಬಂದಿದೆ. ನಾನು ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಎಲ್ಸ್ ಬ್ಲಾಕು ಎಕ್ಸಿಕ್ಯೂಟ್ ಆಗೋದಿಲ್ಲ, ಅಂದರೆ ಇದು ಡಿಫರ್ಡ್ ಕೇಸ್ ಕೂಡ ಅಂತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೇಗೇನಾದರೂ ನಾವು 40 ಅಂತ ಕೊಟ್ಟೆ ಅಂತಂದರೆ, ಅಂದರೆ ಫಸ್ಟ್ ಇಫ್ ಸ್ಟೇಟ್ಮೆಂಟೇ ಟ್ರೂ ಇತ್ತು ಅಂತಂತಂದರೆ, ಓಕೆನಾ. ಇಲ್ಲಿ ನೋಡ್ಬೋದು 40 ಅನ್ನೋದೇ ಗ್ರೇಟರ್ ಆಗಿದೆ ಅಂತಂತಂದರೆ ಕೆಳಗಿರೋ ಎಲ್ಸ್ ಇಫ್ ಮತ್ತು ಎಲ್ಸು ಇವೆಲ್ಲ ಏನಾಗ್ತವೆ ಅಂದರೆ ಸ್ಕಿಪ್ ಆಗ್ತವೆ. ಕೆಳಗಳೆಲ್ಲ ಚೆಕ್ ಮಾಡೋಕ್ಕೆ ಹೋಗೋಲ್ಲ. ಇಫ್ ಎಲ್ಸ್ ಟ್ರೂ ಇತ್ತು ಅಂದರೆ ಟ್ರೂ ಆಗಿ ಪ್ರಿಂಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆನಾ, ಅರ್ಥ ಆಗಿದೆ ಅನ್ಕೋತೀನಿ. ಟುಡೇ ಕ್ಲಾಸ್, ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.